ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೀದರ್ ನಗರಕ್ಕೆ ಹೊಂದಿಕೊಂಡಿರುವ ಚಿಕ್ಕಪೇಟ್ನ ಗೌಳಿ ಲೇಔಟ್ನ ನಿವಾಸಿಗಳು ಮೂಲ ಸೌಕರ್ಯಗಳು ಇಲ್ಲದೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಲೇಔಟ್ ನಿರ್ಮಾಣ ಆಗಿ 10 ವರ್ಷ ಕಳೆದ್ರೂ ಕೂಡ ಇನ್ನೂ ತನಕ ಒಂದು ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಮೂಲ ಸೌಕರ್ಯಗಳೇ ಇಲ್ಲ ಅಂತ ಅಲ್ಲಿನ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಬೀದರ್ ನಗರದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಪೇಟ್ನ ಗೌಳಿ ಲೇಔಟ್. ಬರೋಬ್ಬರಿ 10 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ಬಡಾವಣೆಯಲ್ಲಿ ನೂರಾರು ಕುಟುಂಬಗಳು ವಾಸಿಸುತ್ತಿವೆ. ಆದರೆ ಲೇಔಟ್ ನಿರ್ಮಾಣವಾಗಿ ದಶಕವೇ ಕಳೆದರೂ ಇಲ್ಲಿನ ಜನರಿಗೆ ಮಾತ್ರ ಮೂಲ ಸೌಕರ್ಯ ಸಿಕ್ಕಿಲ್ಲ. ಮಳೆಗಾಲ ಬಂದ್ರೆ ಇಲ್ಲಿನ ರಸ್ತೆಗಳು ಕೆಸರುಮಯ, ಬೇಸಿಗೆಯಲ್ಲಿ ಧೂಳುಮಯ. ಮಳೆ ಬಂದ್ರೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸಂಚಾರವಾಗಿರ್ಲಿ, ಕಾಲ್ನಡಿಗೆಯಲ್ಲೂ ಓಡಾಡಲು ಸಾಧ್ಯವಾಗದ ಸ್ಥಿತಿ ಇದೆ. ಶಾಲಾ ಕಾಲೇಜಿಗೆ ಹೋಗುವ ಪುಟ್ಟ ಮಕ್ಕಳು ಕೆಸರಿನಲ್ಲೇ ಸರ್ಕಸ್ ಮಾಡುವಂತಾಗಿದೆ. 10 ವರ್ಷ ಆಯ್ತು ನಮ್ಗೆ ಹಿಂಗೆ ಟ್ಯಾಕ್ಸ್ ಇಲ್ಲತ್ರಿ, ಯಾವ ನ್ಯಾಯ ಸಿಗಲತ್ತದ ನಮಗೆ ಪಂಚಾಯತ್ಲಿಂದ? ಅದೆಲ್ಲ ಕೋರಿಕೆ ಬೇಕಲ್ಲ ನಮಗೆ. ಒಂದರ ಮಾಡಬೇಕು, 1 ವರ್ಷ ಲೈಟ್ ಮಾಡ್ರಿ, 1 ವರ್ಷ ನಾಲಿ ಮಾಡ್ರಿ, 1 ವರ್ಷ ರೋಡ್ ಮಾಡ್ರಿ, ಪ್ರತಿ ಒಂದೊಂದು ವರ್ಷ ಮಾಡ್ರಿ. ನಮಗೆ ಎಲ್ಲ ಕೆಸರಾಗಿ ಓಡಾಡಿ ಮಕ್ಕಳಿಗೆ ಸಾಕಾಗ್ಲತ್ತದ. ಎತ್ಕೊಂಡು ಹೋಗ್ಲತ್ತಿದೆ, ಎತ್ಕೊಂಡು ಬರ್ಲತ್ತಿದೆ, ವಾಹನ ಬರ್ಲಾಕ ತಯಾರಿಲ್ಲ. ಇಷ್ಟೇ ಅಲ್ಲ, ರಸ್ತೆಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಒಂದೇ ಕಡೆ ನಿಂತು ದುರ್ನಾಥ ಬೀರುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಆವರಿಸಿದೆ. ಇನ್ನು ರಾತ್ರಿ ವೇಳೆಯಂತೂ ಇಲ್ಲಿನ ಜನರ ಸ್ಥಿತಿ ಹೇಳುತ್ತಿರದು. ಒಂದೇ ಒಂದು ಬೀದಿ ದೀಪ ಉರಿಯದ ಪರಿಣಾಮ ಕತ್ತಲಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಹೊರಬರಲು ಭಯಪಡುವಂತಾಗಿದೆ. ಕಳೆದ 1 ವರ್ಷದ ಹಿಂದೆಯಷ್ಟೇ ಈ ಬಡಾವಣೆ ಮರಕಲ್ ಗ್ರಾಮ ಪಂಚಾಯಿತಿಯಿಂದ ಪಾಲಿಕೆ ವ್ಯಾಪ್ತಿಗೆ ಸೇರಿದೆ. ಪಾಲಿಕೆಗೆ ಸೇರಿದ ಮೇಲಾದರೂ ನಮ್ಮ ಕಷ್ಟ ತೀರುತ್ತದೆ ಅಂದುಕೊಂಡಿದ್ದ ಜನರಿಗೆ ಈಗ ನಿರಾಸೆ ಆಗಿದೆ. ಅರ್ಜಿಯಲ್ಲಿ ಇಲ್ಲಿ ರೋಡಿಂದ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇಲ್ಲ, ಆಗ ನಳ್ಳಿಂದ ವ್ಯವಸ್ಥೆ ಇಲ್ಲ. 10 ವರ್ಷದ ವ್ಯವಸ್ಥೆ ಏನೂ ಇಲ್ಲ ಅಂತ ನಾವು ಅರ್ಜಿ ಕೊಟ್ಟಿದ್ದೇವೆ ಮಹಾನಗರ ಪಾಲಿಕೆಗೆ. ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಲೇಔಟ್ ನಿವಾಸಿಗಳು ತೀವ್ರ ಆಕ್ರೋಶ ಹೊರಹಾಕುತ್ತಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ರಸ್ತೆ, ಚರಂಡಿ ಹಾಗೂ ಬೀದಿ ದೀಪದ ವ್ಯವಸ್ಥೆ ಕಲ್ಪಿಸಬೇಕೆಂದು ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.